ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಈ ದಿವಸ ದೈವ ಸಹಾಯ ಇದೆ. ತಂದೆ ಮಕ್ಕಳಲ್ಲಿ ಸಾಮರಸ್ಯ ಕಾಣಲಿಕ್ಕೆ ಅವಕಾಶ ಇದೆ. ಕುಜನ ಪರಿವರ್ತನೆ ನಿಮಗೆ ಈ ದಿವಸ ಅವನು ತೃತೀಯಕ್ಕೆ ಹೋಗ್ತಾನೆ, ಹೀಗಾಗಿ ಒಳ್ಳೆಯದೆ. ತೃತೀಯ ಸ್ಥಾನ ಪಾಪಗ್ರಹಗಳಿಗೆ ಕುಜನಿಗೆ ತುಂಬ ಬಲವಾದದ್ದು. ಹೀಗಾಗಿ ಧೈರ್ಯ, ಸಾಹಸ, ವಿಶಿಷ್ಟ ಅದು ವಿಕ್ರಮ ಸ್ಥಾನ. ಹೀಗಾಗಿ ವಿಕ್ರಮಗಳು, ಪರಾಕ್ರಮಗಳು ಅಂಥ ಕೆಲಸಗಳನ್ನು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ನಿಮಗೆ ಒಂದು ಒಳ್ಳೆಯ ಬೆಲೆ ಬರುತ್ತೆ, ಹೆಸರು ಬರುತ್ತೆ. ಸೇನೆಯಲ್ಲಿರ್ತಕ್ಕಂಥವ್ರು, ಈ ಶ್ರಮ ಹಾಗೂ ಬೆಂಕಿ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆ ಈ ದಿವಸ ರಾಹು ಮಾಂದಿ ಇರೋದರಿಂದಾಗಿ ನೀವು ನಾಗ ಪ್ರಾರ್ಥನೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು. 6ನೇ ಮನೆ ರೋಗ ಸ್ಥಾನ. ಈ ಕಾರಣದಿಂದಾಗಿ ಆರೋಗ್ಯ ಬಾಧೆ ನಿವಾರಣೆಗೆ ನಾಗ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ರಾಶ್ಯಾಧಿಪತಿ ಕುಜನ ಪರಿವರ್ತನೆ ದ್ವಿತೀಯಕ್ಕೆ ಧನ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹಣಕಾಸಿಗೆ ಸಮೃದ್ಧಿ ಉಂಟಾಗುತ್ತೆ, ಯೋಚನೆ ಮಾಡಬೇಡಿ. ಮನೆ ಅವಕಾಶಗಳು, ಹೊಸ ಮನೆಗೆ ಅವಕಾಶಗಳು ಮತ್ತು ಗೃಹ ಸಂಬಂಧಿ ಅನುಕೂಲಗಳು, ಕುಟುಂಬ ಸೌಖ್ಯಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ಆದರೆ ಸ್ವಲ್ಪ ಒರಟು ಮಾತಾಡ್ತೀರ, ಹಾಗಾಗಿ ಒರಟುತನವನ್ನು ಕಡಿಮೆ ಮಾಡಿಕೊಳ್ಬೇಕು. ಇನ್ನು ಈ ದಿವಸ ವೃತ್ತಿಯ ಅಧಿಪತಿ ಕೂಡ ಅಲ್ಲೇ ಇದ್ದಾನೆ. ಹೀಗಾಗಿ ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ, ಯಾವುದಕ್ಕೂ ಹೆಚ್ಚಿನ ಆತಂಕ ಬೇಡ. ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ನೀವು ಈ ದಿವಸ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಧನುಸ್ಸು ರಾಶಿ. ಧನುರಾಶಿಯವರಿಗೆ ಪ್ರಾರಂಭದಲ್ಲಿ ಹೇಳಿದೆ, ಜೈವೇ ನೈಕರಿಪುರ್ ನರೇಂದ್ರ ಸಚಿವ. ಹೀಗಾಗಿ ಅಧಿಕಾರ ಸಿಗ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಆತ ಪಂಚಮಾಧಿಪತಿ, ವ್ಯಯಾಧಿಪತಿಯೂ ಹೌದು. ಹೀಗಾಗಿ ಎಚ್ಚರಿಕೆಯಿಂದರಿ. ಆದರೆ ಅಧಿಕಾರ ಇದೆ, ಆಡಳಿತ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತುಂಬ ಸಹಕಾರವಾಗುತ್ತೆ, ಧೈರ್ಯ ಮೂಡುತ್ತೆ, ಇದೆಲ್ಲ ಚೆನ್ನಾಗಿದೆ. ಚಂದ್ರನು ಈ ದಿವಸ ಚೆನ್ನಾಗಿರೋದ್ರಿಂದಾಗಿ ವ್ಯಾಪಾರಿಗಳಿಗೆ ಅನುಕೂಲಕರವಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಸ್ವಲ್ಪ ಹುಷಾರಾಗಿರಿ. ಈ ದಿವಸ ನೀವು ಕೂಡ ನಾಗ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಲ್ಲಿ ಹೃದ್ರೋಗ ಅಂತ ಹೇಳಿದೆ, ಹೀಗಾಗಿ ಹೃದಯ ಸಂಬಂಧಿ ತೊಂದರೆಗಳು ಉಂಟಾಗಬಹುದು. ಈ ಕಾರಣದಿಂದ ನರ ಸಂಬಂಧಿ ತೊಂದರೆಗಳು. ಹೀಗಾಗಿ ನಾಗರ ಆರಾಧನೆ, ನಾಗ ಕವಚ ಸ್ಮರಣೆ, ಪಠಣ ಇವೆಲ್ಲ ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಲಾಭ ಚೆನ್ನಾಗಿದೆ. ಲಾಭಾಧಿಪತಿ ವ್ಯಯಕ್ಕೆ ಬರ್ತಾ ಇದ್ದಾನೆ ಕುಜ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಬಂದು ಲಾಭ ಖರ್ಚಾಗಬಾರ್ದು, ಅದು ಬೇಡದ ಕೆಲಸಗಳಿಗೆ ಖರ್ಚಾಗಬಾರ್ದು. ಹೀಗಾಗಿ ಅಲ್ಲಿ ಅಷ್ಟಮಾಧಿಪತಿಯೂ ಇದ್ದಾನೆ, ಹಾಗೂ ಲಾಭಾಧಿಪತಿ ವ್ಯಯಕ್ಕೆ ಬರ್ತಾ ಇದ್ದಾನೆ. ಈ ಕಾರಣದಿಂದ ಜಾಗ್ರತೆಯಿಂದ ಇರಬೇಕು. ಇಷ್ಟು ದಿವಸ ಸಂಪಾದಿಸಿದ ಹಣ ಹೇಗೆ ಮಾಯ ಆಯಿತು ಗೊತ್ತಾಗಲ್ಲ, ಅಷ್ಟು ಸಂಕಟ ಆಗಿಬಿಡುತ್ತೆ. ಹೀಗಾಗಿ ಹುಷಾರಾಗಿರಿ. ಈ ದಿವಸ ಸ್ವಲ್ಪ ಗಂಟಲ ಬಾಧೆ ಸೂಚಿಸ್ತಾ ಇದೆ, ಮತ್ತು ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರಬಹುದು. ಇದು ಈಶ್ವರನ ಆರಾಧನೆ ಮಾಡ್ಕೊಳ್ಳಿ. ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಕರ್ಮಾಧಿಪತಿ ಲಾಭಕ್ಕೆ ಬಂದರೆ ವೃತ್ತಿಯಲ್ಲಿ ಲಾಭ ಕಾಣ್ತೀರಾ. ಹೊಸ ಕೆಲಸಗಳಿಗೆ ಅವಕಾಶ ಸಿಗುತ್ತೆ. ಇನ್ನೊಂದು ಕಡೆಯಿಂದ ಆಫರ್ ಬಂದುಬಿಡುತ್ತೆ, ಅಥವಾ ನೀವೇ ಪ್ರಯತ್ನ ಮಾಡ್ತಾಯಿದ್ರೆ ಆ ಪ್ರಯತ್ನಕ್ಕೆ ಒಂದು ಸೂಚನೆ ಸಿಗುತ್ತೆ, ಬನ್ನಿ ಆಯಿತು. ಹೀಗೆ ಒಂದು ಅನುಕೂಲದ ಫಲಗಳನ್ನೇ ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಕುಜನ ಫಲ ನಿಮಗೆ ಉತ್ಕೃಷ್ಟವಾದ ಅನುಕೂಲವನ್ನು ಉಂಟು ಮಾಡಿಕೊಡುತ್ತೆ. ಚಂದ್ರನೂ ಚೆನ್ನಾಗಿದೆ. ಈ ದಿವಸ ಮನಸ್ಸು ನೇರಳವಾಗಿರುತ್ತದೆ. ಮಕ್ಕಳ ವಿಚಾರದಲ್ಲೂ ಸಮಾಧಾನವಾಗಿರ್ತೀರ ಈ ದಿವಸ. ಇನ್ನು ದ್ವಿತೀಯದಲ್ಲಿ ಮಾಂದಿ ರಾಹು ಇದ್ದಾಗ ಆಹಾರ ವಿಷಾಹಾರ ಅಂದರೆ ಫುಡ್ ಪಾಯ್ಸನ್ ಆಗೋ ಸಾಧ್ಯತೆ ಇರುತ್ತೆ. ಹುಷಾರಾಗಿರಿ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ವಿಶಿಷ್ಟವಾದ ಶಕ್ತಿ ಬಂದುಬಿಡುತ್ತೆ. ಕುಜ ಭಾಗ್ಯಾಧಿಪತಿ ಕರ್ಮಸ್ಥಾನಕ್ಕೆ ಬಂದರೆ ಕೆಲಸದಲ್ಲಿ ಸಾಧನೆ. ಅಲ್ಲಿ ನೋಡಿ, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್ಸ್ ಅಥವಾ ಸೇನೆಯಲ್ಲಿರ್ತಕ್ಕಂಥವ್ರಿಗೆ, ಮತ್ತು ಮುಖ್ಯವಾಗಿ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥ ತುಂಬ ಚೆನ್ನಾಗಿದೆ. ಬಹಳ ಸಾಧನೆ ಇದೆ. ಮತ್ತು ಈ ದಿವಸ ಬಂಧು ಮಿತ್ರರ ಸಹಾಯ ಚೆನ್ನಾಗಿರ್ತದೆ. ಹೆಚ್ಚಿನ ಅನುಕೂಲಕ್ಕೆ ಅವಕಾಶ ಇದೆ. ಈ ದಿವಸ ಎಲ್ಲ ಬಗೆಯ ಅನುಕೂಲಗಳನ್ನು ಕಾಣ್ತೀರಾ. ಆರೋಗ್ಯ ಸ್ವಲ್ಪ ಕ್ಷೀಣವಾಗುತ್ತೆ. ಅಲ್ಲಿ ಮಾಂದಿಯು ಉದಯ ಆಗಿರೋದ್ರಿಂದ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಆರೋಗ್ಯ ವ್ಯತ್ಯಾಸ. ಇದರ ನಿವಾರಣೆಗೆ ನೀವು ಕೂಡ ನಾಗ ಕವಚವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಅಂದರೆ ಓಂ ಸುಬ್ರಹ್ಮಣ್ಯಾಯ ನಮಃ. ಈ ಮಂತ್ರವನ್ನು ಹೇಳಿಕೊಂಡ್ರೆ ಕುಜನ ಅನುಗ್ರಹವೂ ಆಗುತ್ತೆ. ಎಲ್ಲ ತೊಡಕುಗಳು, ಆರೋಗ್ಯ ಅನಾರೋಗ್ಯ ಇದೆ ಅದು ನಿವಾರಣೆಯಾಗಿ ಒಂದು ದೇಹ ಸ್ವಸ್ಥವಾಗುತ್ತೆ. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಕುಜ ಪರಿವರ್ತನೆಯಿಂದಾಗಿ 12 ರಾಶಿಗಳ ಮೇಲಾಗಿರುವಂತಹ ಪ್ರಭಾವ ಎಂಥದ್ದು ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.
ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.